ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಹಾಗೆಯೇ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಆದರೆ ಇದರ ಸೈಡ್ ಎಫೆಕ್ಟ್ ಪಕ್ಷಕ್ಕೆ ಯಾವ ರೀತಿಯಾಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಈ ಒಂದು ಪರಿಣಾಮ ದೇವೇಗೌಡ ಅವರ ಆರೋಗ್ಯದ ಮೇಲೆ ಆಗಿದೆ. ಸರಿಯಾಗಿ ಊಟವನ್ನು ಮಾಡ್ತಿಲ್ವಂತೆ, ನಿದ್ದೆ ಮಾಡ್ತಿಲ್ವಂತೆ ಮಾಜಿ ಪ್ರಧಾನಿಗಳು. ಈಗ ಅವರ ಕುಟುಂಬ ಆತಂಕದಲ್ಲಿದೆ. ಹಾಗಾದರೆ ಇದರ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಅಂತ ಮಾಹಿತಿಗಳು ತಿಳಿದು ಬಂದಿವೆ. ಇನ್ನು 92ರ ವಯೋಮಾನದ ದೇವೇಗೌಡರಿಗೆ ಇಳಿ ವಯಸ್ಸಿನ ತೀವ್ರ ಆಘಾತ ಉಂಟಾಗಿದೆ. ಕಳೆದ 4-5 ದಿನಗಳಿಂದ ಮನೆ ಬಿಟ್ಟು ಹೊರಬರ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ ದೇವೇಗೌಡರ ಆರೋಗ್ಯದ ಬಗ್ಗೆ ಕುಟುಂಬಸ್ಥರಿಗೆ ಈಗ ಚಿಂತೆ ಆಗ್ಬಿಟ್ಟಿದೆ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಹಿರಿಮಗ ಹಾಗೂ ಮೊಮ್ಮಗನ ಹಗರಣಗಳಿಂದ ತೀವ್ರವಾಗಿ ನೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡ ಅವರು ಹಾಗೂ ಪತ್ನಿ ಚೆನ್ನಮ್ಮ ಆರೋಗ್ಯದ ಮೇಲೆಯೂ ಕುಟುಂಬದ ಸದಸ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಆದರೂ ಕೂಡ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಹೆಣ್ಣು ಮಕ್ಕಳು ಸಂಪೂರ್ಣ ಮೇಲ್ವಿಚಾರಣೆಯನ್ನು ಹೊತ್ತಿದ್ದಾರೆ. ಬೆಳಗ್ಗೆ ಹಾಗೂ ಸಂಜೆ 2 ಟೈಮ್ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದ ಬೆನ್ನಲ್ಲೇ ಟಿವಿ ನೋಡದಂತೆ ದೇವೇಗೌಡ ಅವರಿಗೆ ವೈದ್ಯರು ಕೂಡ ಸಲಹೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ನೋಡಿ, ಹಿರಿಯ ಮಗನ ಬಂಧನ ಆಯಿತು. ಇದು ಕೂಡ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸುವಂಥ ವಿಚಾರ. ಯಾಕಂದರೆ ದೇವೇಗೌಡರು ನಾವು ನೋಡ್ತಾ ಇರ್ಬೋದು, ಅವರ ರಾಜಕೀಯ ಬದುಕಿನ ಉದ್ದಕ್ಕೂ ಉತ್ತಮವಾಗಿರುವಂಥ ಹೆಸರನ್ನು ಗಳಿಸ್ಕೊಂಡು ಬಂದಂಥವರು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಭಾಗಕ್ಕೆ ನಿಜವಾಗಲೂ ಅಪರೂಪದ ರತ್ನ ಅಂದರೆ ತಪ್ಪಾಗಲಾರದು. ಅಂಥ ಕಾಲಘಟ್ಟದಲ್ಲಿ ಎಲ್ಲರನ್ನ ಕೂಡ ಎದುರಿಸಿ ಮೆಟ್ಟಿ ನಿಂತು ಪ್ರಧಾನಿ ಆದಂಥ ಹೆಮ್ಮೆಯ ಮಣ್ಣಿನ ಮಗ ದೇವೇಗೌಡರು ಅಂದರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರ ಮೇಲೆ ಗೌರವ ಇರುವಂಥದ್ದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ರಾಜಕೀಯ ವಲಯದಲ್ಲಿ ಹಿರಿಯ ಮುತ್ಸದೆ, ಹಾಗೆಯೇ ರಾಜಕೀಯದಲ್ಲಿ ಸಾಕಷ್ಟು ಚಾಣಾಕ್ಷತನದಿಂದ ತಮ್ಮ ಮಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಹೊತ್ತಿನಲ್ಲಿ ಕಿಂಗ್ ಮೇಕರ್ ಮಾಡಿ ಅವರನ್ನ ಮುಖ್ಯಮಂತ್ರಿಯ ಪಟ್ಟಕ್ಕೆ ಏರಿಸಿದಂಥವರು ದೇವೇಗೌಡರು. ಅಷ್ಟೇ ಅಲ್ಲ, ಅವರ ಕೊಡುಗೆ ಕರ್ನಾಟಕಕ್ಕೆ ಅಪಾರ. ಎಂಥ ರಾಜಕಾರಣಿ ಇರಬೇಕಪ್ಪ ಅಂತ ನಾವು ಅಂದುಕೊಳ್ಳುವ ಮಟ್ಟಕ್ಕೆ ಬೆಳೆದಂಥ ಧೀಮಂತ ನಾಯಕ. ಈಗ ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಅವರ ಮಗ, ಹಿರಿಯ ಮಗ ರೇವಣ್ಣನ ಬಂಧನ ಹಾಗೆಯೇ ಮೊಮ್ಮಗನ ಈ ಒಂದು ಹಗರಣ ಅನ್ನುವಂಥದ್ದು ಭಾರಿ ಆಘಾತವನ್ನು ತಂದೊಡ್ಡಿದೆ. ಅವರ ಆರೋಗ್ಯದ ಮೇಲೆ ಇದು ತುಂಬಾ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದ್ದು ಈಗ ಅವರ ಆರೋಗ್ಯ ಸ್ಥಿತಿ ಕೊಂಚ ಚಿಂತಾಜನಕವಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಏನೇ ಹೇಳಿ, ಇಷ್ಟು ವರ್ಷಗಳ ಕಾಲ ಅಂದರೆ ಜೀವಮಾನದುದ್ದಕ್ಕೂ ಒಳ್ಳೆಯ ಹೆಸರನ್ನ ತೆಗೆದುಕೊಂಡು ಬಂದಿದ್ದಂಥ HD ದೇವೇಗೌಡರ ಕುಟುಂಬಕ್ಕೆ ಈಗ ಬಂದಿರುವಂಥ ಕಳಂಕ ಅನ್ನುವಂಥದ್ದು ನಿಜಕ್ಕೂ ಅರಗಿಸಿಕೊಳ್ಳಲಾಗದಂಥ ವಿಚಾರವಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಿ? ಕಮೆಂಟ್ಸ್ನ ಮೂಲಕ ತಿಳಿಸಿ. ಥ್ಯಾಂಕ್ ಯು.